ನನ್ನ ನೋಡಕ್ಕೆ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು ಎಲ್ಲರೂ ಬಂದಿದ್ರು. ತುಂಬಾನೇ ಖುಷಿ ಆಯ್ತು, ಮೈಂಡ್ ಕೂಡ ರಿಲೀಫ್ ಆಯ್ತು. ನಮ್ಮಮ್ಮ ಮಾಡಿದ ಎಗ್ ಬಿರಿಯಾನಿ ವಾಸನೆಗೆ ನನ್ನ ಬೆಕ್ಕು ಪಿಕ ಪಿಕ ಅಂತ ಕೂತಿತ್ತು. ನನಗೋಸ್ಕರ ನಾನು ಇನ್ನು ಮುಂದೆ ಕಂಪಲ್ಸರಿ ಮೊಟ್ಟೆ ತಿನ್ನಬೇಕು ಅಂತ ಬಿರಿಯಾನಿ ಮಾಡಿ ನಮ್ಮಮ್ಮ ನನಗೆ ತಿನ್ಸಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವತ್ತು ಕಾಲ್ದು ಡ್ರೆಸ್ಸಿಂಗ್ ಇತ್ತು. ಮನೆಗೆ ಬಂದು ನರ್ಸು ಕಂಪ್ಲೀಟಾಗಿ ನನ್ನ ಕಾಲನ್ನ ಡ್ರೆಸ್ಸಿಂಗ್ ಮಾಡಿ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಕಮ್ಮಿ ಮಾಡಿ ಎಷ್ಟೋ ಸ್ವಲ್ಪ ರಿಲೀಫ್ ಆಯಿತು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ನನ್ನ ಕಾಲಿಗೆ ಬೆಲ್ಟ್ ಹಾಕಿ ನನಗೆ ವಾಕ್ ಮಾಡಿಸೋದಕ್ಕೆ ವಾಕರೆಲ್ಲ ತೊಗೊಂಬಂದು ಫುಲ್ಲು ರೆಡಿ ಮಾಡಿದರು. ನಾನಿವತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಕಾಲನ್ನ ರಿಲೀಫ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಸಾಕ್ಷಿ ಹರ್ಷ ಕೂಡ ನಮ್ಮ ಮನೆಗೆ ಬಂದರು. ಅವಳಿಗೂ ರೀಸೆಂಟಾಗಿ ACL ಟೇರ್ ಆಗಿ ಸರ್ಜರಿ ಆಗಿತ್ತು. ಬೇಡ ಬೇಡ ಅಂದರು. ನನ್ನ ನೋಡೋಕೆ ಅಷ್ಟು ದೂರ ಟ್ರಾವೆಲ್ ಮಾಡಿ 3 ಫ್ಲೋರ್ ಹತ್ತಿ ಬಂದ್ಲು. ಆದರೂ ಖುಷಿ ಆಯಿತು, ಸ್ವಲ್ಪ ಬೇಜಾರು ಆಯಿತು, ಯಾಕಂದರೆ ಅವಳಿಗೂ ರಿಸ್ಕ್ ಆಗುತ್ತೆ ಅಂತ. ಬಂದು ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮೈಂಡ್ ರಿಲೀಫ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮಮ್ಮ ಘಮ ಘಮ ಅಂತ ಗೀ ರೈಸು ರೆಡಿ ಮಾಡಿ ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಏನೋ ಗೊತ್ತಿಲ್ಲ, ನಮ್ಮ ಇಡೀ ಗ್ಯಾಂಗಂತೂ ಕಣ್ಣು ಸರಿಯಾಗಿ ಬಿದ್ದಿದೆ. ಒಬ್ಬರಾದ್ಮೇಲೆ ಒಬ್ರಿಗೆ ಏನಾದರೂ ತೊಂದರೆ ಆಗ್ತಿದೆ. ನೀವೆಲ್ಲರೂ ಬ್ಲೆಸ್ ಮಾಡಿ ನಾವೆಲ್ಲರೂ ಬೇಗ ಹುಷಾರಾಗಿ ಮತ್ತೆ ರೈಡ್ ಮಾಡಿಕೊಂಡು ಮತ್ತೆ ನಾವೆಲ್ಲರೂ ಜಾಲಿಯಾಗಿರಬೇಕು ಅಂತ. ಗಿವ್ ಅಪ್ ಅಂತೂ ಖಂಡಿತ ಮಾಡಲ್ಲ, ಕಮ್ ಬ್ಯಾಕ್ ಅಂತೂ ಸಖತ್ ಸ್ಟ್ರಾಂಗ್ ಆಗಿ ಮಾಡೇ ಮಾಡ್ತೀವಿ.